ವಿಜಯಪುರದಲ್ಲಿ ನನ್ನ ಒಂದು ಗುರಿ ಏನಿದೆ, ಒಂದು 5,000 to 10,000 ಮಕ್ಕಳಿಗೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಆ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ನಾನು ಉದ್ಯೋಗ ಕೈಗಾರಿಕಾ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ಕ್ಯಾಂಪಾಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ 1,600 ಕೋಟಿ ರೂಪಾಯಿ ಇವತ್ತು ದಿವಸನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜಾಗವನ್ನು ಕೂಡ ಕೊಟ್ಟಿದ್ದೀವಿ ಮುಳುವಾಡದಲ್ಲಿ. ಅದ್ರ ಜೊತೆಗೆ 450 ಕೋಟಿ ಅಂದ್ರೆ ಸುಮಾರು 2,050 ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಸಾವಿರಾರು ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇದೆ. ಸುಜಿಲೋ ಅಂತವರು ಈಗಾಗಲೇ ಅವರು ವಿಂಡ್ ಇರ್ತದಲ್ಲ, ವಿಂಡ್ ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದಾಗ ಅತಿಯಾದ ದೊಡ್ಡದಾದಂತ ಒಂದು ಬ್ಲೇಡ್ ಅನ್ನ ಉತ್ಪನ್ನ ಮಾಡ್ಲಿಕ್ಕೆ 360 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾರೆ. ಸುಮಾರು 2,000 ಜನರಷ್ಟು ಉದ್ಯೋಗವನ್ನು ಕೊಡ್ತೀವಿ ಅಂತ ಕೂಡ ಅವರು ನಮ್ಗೆ ಹೇಳಿದೆ. ರಿನ್ಯೂ ಪವರ್ ಇವತ್ತು ಸಹ ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ 4,700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ. ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಂದು ಬಾಟ್ಲಿಂಗ್ ಪ್ಲಾಂಟ್ ಅನ್ನ ಹಾಕ್ತಾ ಇದ್ದಾರೆ. ಅವರು 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಟಾಟಾ ಪವರ್ ಸೋಲಾರ್ ಅವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ 10 ಗಿಗಾವಾಟ್ ಕೆಪಾಸಿಟಿ ಸೋಲಾರ್ ಮುಂದಿನ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ವಿಂಗ್ಸ್ ವಿಟಾರ ಇದು ಒಂದು ಮಹತ್ವದ ಕಂಪನಿ ನಮ್ಗೆ, ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಡ್ ಅವರು ಏನಾದ್ರೆ ಪಲ್ಸ್ ಪ್ರೊಸೆಸಿಂಗ್ ಅದೆಲ್ಲ ನಮ್ಮಲ್ಲಿ ತೊಗರಿ ಗಿಗರಿ ಎಲ್ಲಾನು ಕೂಡ ಪಲ್ಸಸ್ ಇದಾವೆ. ಈ ಕಾಳುಗಳು ಏನಿದಾವಲ್ಲ, ವಿಜಯಪುರ ಆಗ್ಲಿ ಗುಲ್ಬರ್ಗ ಆಗ್ಲಿ, ವಿಟಾರ ವರ್ಲ್ಡ್ ನಂಬರ್ 1 ಜಗತ್ತಿನಲ್ಲಿ ನಂಬರ್ 1 ಕಂಪನಿ. ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ್ಮೇಲೆ ನಮ್ಮ ರೈತರು ಬರುವಂತಹ ಏನು ತೊಗರಿ ಇರ್ಬೋದು ಇತ್ಯಾದಿ ಕಾಳುಗಳಿದಾವೆ, ಆ ಕಾಳುಗಳಿಗೆ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಅನ್ನ ಅವ್ರಿಗೆ ಸಿಗ್ತದೆ. ಅವ್ರನ್ನ ಪ್ರೊಸೆಸ್ ಮಾಡುವಂತದ್ದು ಕೂಡ ಇಲ್ಲಿ ಆಗ್ತದೆ. ಇನ್ವೆಸ್ಟ್ಮೆಂಟ್ ಸಾಗಿರ್ಬೋದು 350 ಕೋಟಿ ರೂಪಾಯಿ, ಬಟ್ ಅದು ಬಹಳ ಮಹತ್ವವಾದ ಟಾಪ್ ಕಂಪನಿ ಇದೆ. ಅದೇ ರೀತಿ ಮೆಲ್ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಅನ್ನ ಇದು ಮಾಡ್ಲಿಕ್ಕೆ, ನಮ್ಮ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಅನ್ನು ಮಾಡ್ಲಿಕ್ಕೆ ಹೊಸ ಒಂದು ಆಸಕ್ತಿಯನ್ನ ತೋರಿಸಿದೆ. ಮತ್ತು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಒಂದು KSRTC ಅಲಾಟ್ಮೆಂಟ್ ಕೇಂದ್ರ ಮೂಲಕ ಅವರು ಮಾಡ್ತಾ ಇದ್ದಾರೆ. ಒಂದು ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಅಂತ ರಿನ್ಯೂಬಲ್ ಎನರ್ಜಿ 8,000 ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಗ್ಲಾಸಿನ್ ಅವರು ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಪೊಟಾರ್ ಗ್ರೂಪ್ ಅವರು ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ವಿಜಯಪುರಗೆ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಕೇನ್ಸ್ ಅಂತ ಹೇಳಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿ ಇದ್ದಾರೆ. ಈಗ ಅವರು ಮೊನ್ನೆ ನಾನು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಮುಳವಾಡದಲ್ಲಿ ಒಂದು 2 ಹಂತದಲ್ಲಿ 2 ಪ್ರೊಜೆಕ್ಟ್ಸ್ ಮಾಡ್ತಾ ಇದ್ದಾರೆ. ಮುಳವಾಡದಲ್ಲಿ ನಾನು ಹೇಳಿ ಬರ್ರಿ ನಿಮ್ಗೆ ಎಲ್ಲ ಕೊಡ್ತೀವಿ, ಏನ್ ಕನ್ಸೆಷನ್ ಕೇಳ್ತೀರಾ ಭೂಮಿಗೆ ಲ್ಯಾಂಡ್ ಪ್ರೈಸಸ್ ನೀವು ಏನ್ ಕನ್ಸೆಷನ್ ಕೇಳಿದ್ರೆ ಕನ್ಸೆಷನ್ ಕೊಡ್ತೀರಾ. ನಾ ಜಿಲ್ಲೆಯವರು ಮಂತ್ರಿ ಇದ್ದೀನಿ, ಅಲ್ಲಿ ನಿಮ್ಗೆ ಲ್ಯಾಂಡ್ ಗಿಂಡ್ ಎಲ್ಲಾನು ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ. ಕೇನ್ಸ್ ಕೂಡ ಸೈಜ್ ಬರ್ತದೆ. ಆಮೇಲೆ ಮೈಸೂರು ಸಾಗರ್ ಸೋಪ್ ಬರ್ತಾ ಇದೆ. ಆಮೇಲೆ ಫುಡ್ ಪಾರ್ಕ್ ದಿವಸ ವರ್ಕಿಂಗ್ ಔಟ್ ಆನ್ ದಟ್. ಫುಡ್ ಪಾರ್ಕ್ ಅವರಲ್ಲಿ ಫುಡ್ ಪ್ರೊಸೆಸಿಂಗ್ ಆಗ್ಬೇಕು. ಈ ವಿಟಾರ ಒಂದು ಬರ್ತದೆ, ಅದು ಫುಡ್ ಪ್ರೊಸೆಸಿಂಗ್ ಪಲ್ಸಸ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ನಾವು ಮಾಡ್ತಾ ಇದೀವಿ. ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ. ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಯಾರು ಕೂಡ ಹೊಂದ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲಾ ಕಂಪನಿ ಜೊತೆ ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಟ್ಲೀಸ್ಟ್ 75%, 80% ಕೆಲವೊಂದು ಈಗಾಗಲೇ ಕನ್ಫರ್ಮ್ ಆಗಿದೆ. ಇನ್ನೊಂದು ಕೆಲವೊಂದು ಏನು ವಿವಿಧ ಹಂತದಲ್ಲಿ ಅದನ್ನು ಕೂಡ ಆಗ್ತದೆ. ಒಟ್ಟಾರೆ ವಿಜಯಪುರ ಜಿಲ್ಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪಕ್ಕದ ಬಾರಾಮತಿ ಅನ್ನೋ ಜೊತೆ ನಮ್ಮ ಕಾಂಪಿಟೇಷನ್ ಇದೆ. ಶರದ್ ಪವಾರ್ ಬಾರಾಮತಿ ಹೆಂಗೆ ಅವರು ಅಲ್ಲಿ ನೀರಾವರಿ, ಕೃಷಿ, ಆಮೇಲೆ ಇಂಡಸ್ಟ್ರೀಸ್ ಮತ್ತು ಡೈಲಿ ಫುಡ್ ಪ್ರೊಸೆಸಿಂಗ್ ಗೆ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆನೂ ಕೂಡ ಶರದ್ ಪವಾರ್ ಅವರ ಬಾರಾಮತಿ ತರ ನಾವು ಕೂಡ ಆಗ್ಬೇಕು ಅನ್ನೋ ಒಂದು ಕನಸನ್ನ ಹೊತ್ಕೊಂಡಿದ್ದೀವಿ.